ಎಲ್ಲ ಅರ್ಧ ಚಮಚೆ ಎಣ್ಣೆಯಿಂದ ಪಿಗ್ಮೆಂಟೇಷನ್ ವಾಸಿ ಮಾಡಿರೋ ಸ್ಟೋರಿ ಇದೆ. ಅಂದರೆ 20ರಿಂದ 25 ಜನಕ್ಕೆ ಸತತವಾಗಿ ಇದೊಂದು ಮ್ಯಾಜಿಕಲ್ ಎಣ್ಣೆಯಿಂದ ವಾಸಿಯಾಗಿದೆ ಬಂಗು. ಬರೀ ಎಣ್ಣೆಯಿಂದಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ ಕೊಟ್ಟಿದ್ದೀನಿ. ಅದು ಒಂದು ರೀಸನ್ ಆಗುತ್ತೆ. ಏನು ಅಂತ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ರಾಮಬಾಣ ಈ ಎಣ್ಣೆ ಒಂದು ತಂದಿಟ್ಕೊಳ್ಳಿ. ನಾನು ಯಾವಾಗಲೂ ಹೇಳೋದೇನು ಗೊತ್ತಾ, ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಈ ಎಣ್ಣೆ ಕ್ಯಾನ್ ಕ್ರಿಯೇಟ್ ಮಿರಾಕಲ್. ಅದು ನನ್ನ ಚಾನಲಲ್ಲಿದೆ, ಪ್ರೂವನ್ ಚಾನಲಲ್ಲಿ ಅವ್ರದ್ದು ಹಿಸ್ಟ್ರೀಸ್ ಇದೆ, ತೆಗೆದು ನೋಡಿ ಕಮ್ಯುನಿಟಿ ಪೋಸ್ಟಲ್ಲಿ. ಅಷ್ಟು ಜನಕ್ಕೆ ವಾಸಿ ಮಾಡಿದೆ, 20ರಿಂದ 25 ಜನಕ್ಕೆ ವಾಸಿ ಮಾಡಿರೋ ಎಣ್ಣೆ ಇದು. ಅಗೇನ್ ಇದು ಕೋಟಕಲ್ ಆಯುರ್ವೇದದಲ್ಲಿ ಅವೈಲೇಬಲ್ ಇದೆ, ಅಮೆಝಾನಲ್ಲಿ ಅವೈಲೇಬಲ್ ಇದೆ. ಸುಮಾರು ಜನ ರಿಕ್ವೆಸ್ಟೆಡ್ ವಿಡಿಯೋ ಇದು. ಆ ಎಣ್ಣೆ ಯಾವುದು, ಅದು ಪ್ರೊಸೀಜರ್ ಹೇಳಿ ಹೇಮ ಅಂತ. ಸೊ ಇವತ್ತಿನ ವೀಡಿಯೋ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿಬಿಡೋಣ. ಚಿಕ್ಕದಾಗಿ ಮಾಡ್ತೀನಿ ವೀಡಿಯೋ, ಲೆಂದಿಯಾಗಿ ವೀಡಿಯೋ ಮಾಡೋಣ. ಓಕೆ, ಸ್ಟೆಪ್ ನಂಬರ್ 1. ಇದು ಹೆಸರು ನಲಪಮರಾಡಿ ಕೇರಳ ಟೀ ಆಯಿಲ್. ಇದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಿದ್ದೀನಿ. ದಿಸ್ ಇಸ್ ಸ್ಟೆಪ್ ನಂಬರ್ 1. ಫೈನ್. ಸ್ಟೆಪ್ ನಂಬರ್ 2 ಇದೆ, ಅದನ್ನು ಹೇಳ್ತೀನಿ. ಎಲ್ಲದಕ್ಕಿಂತ ಮುಂಚೆ ಸ್ಟೆಪ್ ನಂಬರ್ 1 ಹೋಗೋಕ್ಕೆ ಮುಂಚೆ ಸ್ಟೆಪ್ ನಂಬರ್ 1 ಮಾಡ್ತಿದ್ದೀನಿ. ಇಲ್ಲಿ ನಮ್ಮ ಸೋಪಿನ ಮುಖನ ವಾಶ್ ಮಾಡಬೇಕು. ಸೊ ಯೂಶ್ವಲಿ ಏನಾಗುತ್ತೆ, ಸೋಪಲ್ಲಿ ಮುಖ ತೊಳೆದ್ರೆ ನಿಮಗೆ ಶೈನಿಂಗು, ವೈಟ್ನಿಂಗು, ಬ್ರೈಟ್ನಿಂಗು ಏನೂ ಬರೋಲ್ಲ. ಏನೋ ಮುಖ ತೊಳಿತೀವಿ, ವರ್ಷಾನುಗಟ್ಟಲೆಯಿಂದ ಸೋಪಲ್ಲಿ ಮುಖ ತೊಳೆದಿರ್ತೀವಿ ಅಲ್ವಾ. ಬಟ್ ನಮ್ಮ ಸೋಪಲ್ಲಿ ಅದು ಆಗುತ್ತೆ. ಓಕೆ, ನಾರ್ಮಲಾಗಿ ಸ್ಟೆಪ್ ನಂಬರ್ 1 ಮುಲತಿ ಸೋಪ್ ನಾರ್ಮಲಾಗಿ ಹೆಂಗೆ ವಾಶ್ ಮಾಡ್ತೀರೋ ಹಂಗೆ ವಾಶ್ ಮಾಡಿ. ಯಾಕಂದರೆ ಸುಮಾರಷ್ಟು ಕಮೆಂಟ್ಸ್ ನನಗೆ ವಾಟ್ಸಪ್ಪಲ್ಲಿ, ಹೇಮಾ ಹೆಂಗೆ ಯೂಸ್ ಮಾಡೋದು, ಅದು ನಾರ್ಮಲ್ ಸೋಪಾ? ಅಫ್ಕೋರ್ಸ್ ಇಟ್ಸ್ ಎ ನಾರ್ಮಲ್ ಸೋಪ್, ಆಯಿತಾ. ನೀವು ನಾರ್ಮಲ್ ಸೋಪ್ ಹೆಂಗೆ ಯೂಸ್ ಮಾಡಿ ಹಂಗೆ ಯೂಸ್ ಮಾಡಿ, ಎಷ್ಟು ಸಲ ಆದರೂ ಯೂಸ್ ಮಾಡಿ. ಈಗ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಜಸ್ಟ್ ಕ್ಲಾರಿಟಿ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನೇನು ಹೇಳಲ್ಲ. ರಿವೈಂಡ್ ಮಾಡಿಕೊಂಡು ನನ್ನ ಸ್ಟಾರ್ಟಿಂಗ್ ಫೇಸು ಈಗ ಪಕ್ಕ ಇಟ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಕ್ಲೋಸಪ್ ವ್ಯೂಲಿ ನನಗಿಲ್ಲೇ ಇದೆ ಇದು ಸ್ಪಾಟ್ ಪಿಗ್ಮೆಂಟೇಷನ್. ಇವತ್ತು 1 ವರ್ಷ ಆದಮೇಲೆ 80 ಡೇಸ್ ತಗೊಳ್ತು. ಎಷ್ಟೋ ಜನ ನೀನು ಸೋಪ್ ಹೊಂದಿದ್ರೆ ಸಾಕು, ತಗೊಂಡಿರೋರೆ ಬ್ಯಾಕ್ ಟು ಬ್ಯಾಕ್ ತಗೊಳ್ತಿದ್ದಾರೆ ಸೋಪು. ಅದಕ್ಕೆ ಹೊಸಬ್ರಿಗೆ ನನಗೆ ಸೋಪ್ಸ್ ಕೊಡೋಕ್ಕಾಗ್ತಿಲ್ಲ. ಓಕೆ, ಈ ಬಿಸಿಲಲ್ಲಿ, ಈ ಪೊಲ್ಯೂಷನಲ್ಲಿ, ಈ ಪಿಗ್ಮೆಂಟೇಷನಲ್ಲಿ ಶೈನಿಂಗ್. ಸೊ ನಮ್ಮ ಮುಲತಿ ಸೋಪಿನ ಜಾದು. ಓಕೆ, ಈಗ ಇವತ್ತಿನ ವಿಡಿಯೋಗೆ ಹೋಗೋಣ. ನಲಪಮರಾಡಿ ಕೇರಳ ಟೀ ತೈಲಂ. ಇದು ಕೋಕೋನಟ್ ಬೇಸ್ಡ್ ಇರುತ್ತೆ, ಆಯಿತಾ. ಕೊಬ್ಬರಿ ಎಣ್ಣೆ ಬೇಸ್ ಇರುತ್ತೆ. ಮುಲತಿ ಪೌಡ್ರ್ ಸೂಟ್ ಆದರೆ ಮಾತ್ರ ಇದನ್ನು ತಗೊಳ್ಳಿ. ನೋಡಿ, ಸ್ಟೆಪ್ ನಂಬರ್ 1 ಸೋಪು, ಸ್ಟೆಪ್ ನಂಬರ್ 2 ಒಂದೇ ಒಂದು ಡ್ರಾಪ್ ಎಣ್ಣೆ, ಜಾಸ್ತಿ ಬೇಡ, ಆಯಿತಾ. ನಿಮ್ಗೆ ಎಲ್ಲಿ ಬಂಗಿದೆಯೋ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಫುಲ್ ಫೇಸ್ ಹಚ್ಕೊಂಡ್ರು ಪರವಾಗಿಲ್ಲ. ಇವಾಗ ನಿಮ್ಗೆ ಇಲ್ಲಿದೆ ಪಿಗ್ಮೆಂಟೇಷನ್, ಅಲ್ಲಿ ಹಚ್ಕೊಳ್ಳಿ. ಈಗ ಇದಕ್ಕೆ ಕೆಲವೊಂದು ರೂಲ್ಸ್ ಇದೆ. ಇದನ್ನು ಹಚ್ಕೊಂಡು ಬಿಸಿಲಿಗೆ ಹೋಗೋಂಗಿಲ್ಲ. ನಾವು ಇದ್ರದ್ದು ಎಫೆಕ್ಟು 21 ಡೇಸ್ ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ, ಆಲ್ಮೋಸ್ಟ್ ಕಮ್ಮಿ ಆಗ್ತಾ ಬರುತ್ತೆ ಅಂತ. ಬಟ್ ನಾವು ನಿಮ್ಗೆ ಹೇಳೋದು 2 ತಿಂಗಳು, 1 ತಿಂಗಳು ಅಂತ ಹೇಳ್ತೀವಿ, 21 ದಿನ ಅಂತ ಹೇಳಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಿದ್ದೀನಿ ವೀಡಿಯೋಲಿ, ಅದ್ರ ಎಫೆಕ್ಟ್ ಸ್ಟಾರ್ಟ್ ಆಗಿರುತ್ತೆ. ಇದು ಹಚ್ಕೊಂಡು ಬಿಸಿಲಲ್ಲಿ ಹೋಗೋಕ್ಕೆ ಬರೋಲ್ಲ. ಸ್ಟೆಪ್ ನಂಬರ್ 1, ಆಯಿತಾ. ನೋಡಿ, ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಅಪ್ಲೈ ಮಾಡಿ. ಇಲ್ಲ ಹೇಮಾ ಫುಲ್ ಫೇಸ್ ಅಪ್ಲೈ ಮಾಡ್ತೀನಿ ಅಂತಂದರೆ ಧಾರಾಳವಾಗಿ ಅಪ್ಲೈ ಮಾಡ್ಕೊಳ್ಳಿ. ಜಸ್ಟ್ ನೋಡಿ, ಯಾವಾಗಲೂ ಹೇಳ್ತೀನಿ, ಡೌನ್ ಟು ಅಪ್ವರ್ಡ್ಸ್ 2 to 3 ಮಿನಿಟ್ಸ್ ಸ್ಟಾರ್ಟಿಂಗಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇದನ್ನು ಅಪ್ಲೈ ಮಾಡ್ತಾ ಬರಬೇಕು. ಓಕೆ, ಇದೊಂದು ಫಸ್ಟ್ ಡೇ ಯೂಸ್ ಮಾಡ್ತಿದ್ದೀರಾ ಅಂದರೆ ಪ್ಯಾಚ್ ಟೆಸ್ಟ್ ಆಗುತ್ತೆ. ಸೆಕೆಂಡ್ ಡೇಯಿಂದ ಮುಖದ ಮೇಲೆ ನೀವು 1/4 ಚಮಚಕ್ಕಿಂತ ಕಮ್ಮಿ ಹಾಕ್ಕೊಳ್ಳಿ, ಆಯಿತಾ. 6 ತಿಂಗಳು ಬರುತ್ತೆ ನಿಮ್ಮ ಎಣ್ಣೆ. 165 ನೀವು ಅಮೆಝಾನಲ್ಲಿ ತೊಗೊಂಡ್ರೆ 210 ರೂಪಾಯಿ. ಪ್ರತಿಯೊಂದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲೇಬಲ್ ಇದೆ, ಅವ್ರದ್ದೇ ವೆಬ್ಸೈಟಲ್ಲೂ ಅವೈಲೇಬಲ್ ಇದೆ. ಈಗ ಎಲ್ಲ ಕಡೆ ಲೈಟ್ ಮಸಾಜ್ ಇರಬೇಕು. ಓಕೆ, ಈಗ ನಾನು ಸ್ಟಾರ್ಟಿಂಗ್ ಫಸ್ಟ್ ಡೇಯಲ್ಲಿ ಒಂದು 8 ನಿಮಿಷ ಇರ್ತೀನಿ. ಇಲ್ಲಿ ಉರಿ ನೆವೆ ಏನೂ ಆಗಬಾರ್ದು, ಅವಾಗ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಒಂದು 8 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. 8 ನಿಮಿಷ ಆಗಿದೆ. 8 ನಿಮಿಷ ನಿಮಗೆ ಕಂಫರ್ಟಬಲ್ ಅಂದರೆ 1 ವೀಕ್ ಆದಮೇಲೆ ನೀವು 10 ನಿಮಿಷ, 15 ನಿಮಿಷ, ಮ್ಯಾಕ್ಸಿಮಮ್ 15 ನಿಮಿಷ. ಓಕೆ, ಈಗ ನೋಡಿ, ಲಿಕ್ವರೈಸ್, ಮುಲತಿ ಪುಡಿ, ಎಷ್ಟಿ ಮದ್ದು,
ಅತಿ ಮಧುರ ಇದನ್ನೊಂದು 1/4 ಚಮಚ ತೊಗೊಳ್ತೀನಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಒಂದು 1/4 ಚಮಚ ತೊಗೊಳ್ತೀನಿ. ಆಯಿತಾ? ಇದು ತುಂಬ ಇಂಪಾರ್ಟೆಂಟ್. ಫೈನ್, ನೋಡಿ ಒಂದು 1/4 ಚಮಚ ಆಯಿತಾ. ಇದಕ್ಕೆ ಅಷ್ಟಕ್ಕೆ ಪ್ರಮಾಣದ ಮೊಸರು, ಹುಳಿ ಮೊಸರಲ್ಲ. ಇಲ್ಲಿ ನೋಡಿ, ಇಲ್ಲಿ ಮುಲತಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಕೈಯಲ್ಲಿ ಕಲಿಸ್ಕೊಳ್ತೀನಿ. ಹುಳಿ ಮೊಸರು ಇರಬಾರ್ದು, ಸಿಹಿ ಮೊಸರು ಇರಬೇಕು, ಪ್ಲಸ್ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಶೈನಿಂಗ್ ನೋಡ್ರಿ, ಎಣ್ಣೆಲಿ ಎಷ್ಟೊಂದು ಶೈನಿಂಗ್ ಬರುತ್ತಾ? ಎಷ್ಟು ಎಣ್ಣೆ ಹಾಕ್ಕೊಂಡೆ? 1 or 2 ಡ್ರಾಪ್ಸ್ ಅಲ್ವಾ? ನಮ್ಮ ಸೋಪ್ದು ದಯವಿಟ್ಟು ಯಾರ್ಯಾರು ಮುಲತಿ ಪೌಡ್ರ್ ಹಾಕ್ಬರುತ್ತೋ ಸೋಪ್ ತೊಗೊಳ್ಳಿ. ಸೊ ಮತ್ತೆ ನಂಬರ್ ಸ್ಕ್ರೋಲ್ ಮಾಡಿದ್ದೀನಿ, ಓಕೆನಾ? ನಂಬರಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಹೇಮ ನಂಬರ್ ಅಂತ ಹೇಳ್ತಾರೆ. ಓಕೆನಾ? ಈಗ ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು ತೊಗೊಳ್ಳಿ, ಓಕೆನಾ? ನಿಮಗೆ ತುಂಬ ಪಿಗ್ಮೆಂಟೇಷನ್ ಇದೆ ಅಂದರೆ ನೀವು ಫುಲ್ ಫೇಸ್ ಹಾಕೊಂಬೇಡಿ ಎಣ್ಣೆನ. ಎಲ್ಲಿ ಬಂಗಿದೆಯೋ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಎಲ್ಲದಕ್ಕೂ ಪ್ಯಾಚ್ ಟೆಸ್ಟ್ ಮಾಡಬೇಕು. ಇನ್ನೇನಾರು ಡೌಟ್ಸು ಕ್ಯೂರಿಯಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ, ಆಯಿತಾ? ಆಮೇಲೆ ಈ ಮಧ್ಯದಲ್ಲಿ ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸುಮಾರು ಜನ ನನ್ನ ವೀಡಿಯೋಸ್ ನೋಡ್ತೀರಾ. ನನಗೊಂದು ಕ್ಲಾರಿಟಿ ಬೇಕು. ಏನು ಅಂದರೆ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಆ್ಯಕ್ಚುಲಿ ನನಗೆ ಕಾಲ್ ಮಾಡಿದ್ರು. ಅವ್ರ ಹೆಸರು ಬೇಡ, ಆಯಿತಾ? ಚಿಕ್ಕಬಳ್ಳಾಪುರದವರು. ಅವ್ರ ಮಗಳಿಗೆ 13 ವರ್ಷ, 13 ವರ್ಷ. ಪಾಪ ಆ ಮಗುಗೆ ಇನ್ಸುಲಿನ್ ಕೊಡ್ತಿದ್ದಾರಂತೆ, ಆಯಿತಾ? ನನಗೆ ಕಾಲ್ ಮಾಡಿದ್ರು ಅವರು. ಆ್ಯಕ್ಚುಲಿ ಅವ್ರ ಪ್ರಾಬ್ಲಮ್ ಹೇಳ್ಕೊಂಡು ನಿಜವಾಗ್ಲೂ ನನಗೆ ನೆನ್ನೆಲ್ಲ ಒಂಥರ ಮೂಡೇ ಇರಲಿಲ್ಲ. ಆ್ಯಕ್ಚುಲಿ ಇವತ್ತು ವರ್ಷ ಲೇಟಾಗಿ ಶುರು ಮಾಡ್ತಾರೆ, ನಂಗೆ ಮೂಡೇ ಇರಲಿಲ್ಲ ವೀಡಿಯೋ ಮಾಡಬೇಕು ಅಂತ. ಒಂಥರ ಇದೆಲ್ಲ ಕೇಳಿದ್ರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ನಮ್ಮ ಕೈಲಿಂದ ನಾವೇನಾರು ಹೆಲ್ಪ್ ಮಾಡೋಣ ಅನ್ನೋದ್ರ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಆ ಮಗುಗೆ 12ರಿಂದ 13 ವರ್ಷ ಅಂತೆ. ಇನ್ಸುಲಿನ್ ಕೊಡ್ತಿದ್ದಾರೆ. 380, ಫಸ್ಟು 500 ಚೇಂಜ್ ಏನೋ ಇತ್ತು, ಈಗ ಕಮ್ಮಿ ಆಗಿದೆ ಶುಗರ್ ಲೆವೆಲ್. 12-13 ವರ್ಷಕ್ಕೆ ಶುಗರ್ ಆ ಹುಡುಗಿಗೆ, ಪುಟ್ಟ ಮಗುಗೆ. ಸೊ ಅವರು ಚಿಕ್ಕಬಳ್ಳಾಪುರದಲ್ಲಿ ಇದು ಶಿರ್ಡಿ ಸಾಯಿ ಹಾಸ್ಪಿಟಲ್ ಅಂತ, ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ. ಈಗ ಆ ಮಗುಗೆ 2 ಇನ್ಸುಲಿನ್ ಕೊಡ್ತಾ ಇದ್ದಾರಂತೆ, ಬೆಳಗ್ಗೆ ಒಂದು ಸಂಜೆ ಒಂದು, ಆಯಿತಾ? ಸೊ ಊಟದಲ್ಲೇ ಕಂಟ್ರೋಲ್ ಮಾಡ್ತಿದ್ದಾರಂತೆ. ಸೊ ನೀವೇನಾದ್ರು ಚಿಕ್ಕಬಳ್ಳಾಪುರ ಆ ಸೈಡ್ ಏನಾದ್ರು ನಮ್ಮ ಸಬ್ಸ್ಕ್ರೈಬರ್ ಯಾರಾದರೂ ಇದ್ದರೆ ನನಗೆ ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗುತ್ತೆ, ಒಂದು ಕಮೆಂಟ್ ಹಾಕಿ. ಅಲ್ಲಿ ತೋರಿಸ್ತಾ ಇದ್ದಾರೆ ಇನ್ನೂ ಬೆಟರ್ ಡಾಕ್ಟರ್ಸ್, ಎನಿ ಸಜೆಷನ್ಸ್ ಆ ಥರ, ಆಯಿತಾ? 12 ವರ್ಷಕ್ಕೆ 13 ವರ್ಷಕ್ಕೆ ಇನ್ಸುಲಿನ್ ತೊಗೊಳೋದು ಅಂದರೆ ಹೆಂಗೆ ಅಲ್ವೇನ್ರಿ? ನಮಗೆ ಇಷ್ಟು ವಯಸ್ಸಾಗೆ ಅಯ್ಯೋ ಶುಗರ್ ಅಂದರೆ ನಾವು ಒಂಥರ ಇದು ಮಾಡ್ತೀವಿ. ಸೊ ನಿಮ್ಗೇನಾದ್ರು ಆ ಕಡೆ ಚಿಕ್ಕಬಳ್ಳಾಪುರ ಸೈಡ್ ಏನಾರು ನಿಮ್ಗೆ ಗೊತ್ತಿದ್ದರೆ ದಯವಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಪಾಪ ಆ ಸಬ್ಸ್ಕ್ರೈಬರ್ ನನಗೆ ತುಂಬ ಹತ್ಕೊಂಡು ನನಗೆ ಹೇಳಿದಾಗ ನನಗೆ ನಿಜವಾಗ್ಲೂ ಒಂಥರ ಏನು ಗೊತ್ತಾ, ನಮಗೂ ಮಕ್ಕಳಿದ್ದಾವೆ, ನಾವು ತಾಯಿ ಸ್ಥಾನದಲ್ಲಿ ಇದ್ದೀವಿ ಅಲ್ವಾ? ಸೊ ಇವೆಲ್ಲ ಕೇಳಿದ್ರೆ ಒಂಥರ ನಮಗೂ ಮನಸ್ಸಿಗೆ ನೋವಾಗುತ್ತೆ. ಸೊ ನಮ್ಮ ಕಡೆಯಿಂದ ವಾಟ್ ಈಸ್ ದ ಬೆಸ್ಟ್ ಆ್ಯಂಡ್ ಬೆಟರ್ ವಿ ಕ್ಯಾನ್ ಗಿವ್, ಆಯಿತಾ? ಸೊ ಅಲ್ಲಿ ನಿಮಗೆ ಸುತ್ತಮುತ್ತ ಚಿಕ್ಕಬಳ್ಳಾಪುರದಲ್ಲಿ ಯಾರಾದರೂ ಬೇರೆ ಡಾಕ್ಟ್ರು ಅದನ್ನು ಅಲ್ಲೂ ಚೆನ್ನಾಗಿದೆ ಟ್ರೀಟ್ಮೆಂಟು ಅಂತ ಹೇಳಿದ್ದಾರೆ. ಬಟ್ ಫಾರ್ ಎ ಸೆಕೆಂಡ್ ಒಪಿನಿಯನ್ ಏನಾರು ಇದ್ದರೆ ಹೇಳಿ, ಓಕೆನಾ? ನನಗೆ ಕಮೆಂಟ್ಸ್ ಹಾಕಿ. ಸೊ ನಮ್ಮ ಚಾನಲಲ್ಲಿ ಇದು ಒಂದು ಆಗೋಗಲಿ ಅಲ್ವಾ, ಬರೀ ಬ್ಯೂಟಿದೇ ಹಾಕೋದಲ್ಲ, ಒಂದು 4 ಜನಕ್ಕೆ ಒಳ್ಳೆಯದಾಗಲಿ ಅನ್ನೋದಷ್ಟೇ ದೃಷ್ಟಿ. ಓಕೆ, ಯಾರಾದರೂ ಚಿಕ್ಕಬಳ್ಳಾಪುರ ಸೈಡ್ ಇದ್ದರೆ ನನಗೆ ಕಮೆಂಟ್ಸ್ ಹಾಕಿ. ಇನ್ಫ್ಯಾಕ್ಟ್ ಅವ್ರನ್ನ ಕೇಳಿದೆ, ಮೇಡಮ್ ಹೇಳಿ ಪರವಾಗಿಲ್ಲ ವೀಡಿಯೋಲಿ ಹೇಳಿ. ಅದೇ ಒಂದು 4 ಜನಕ್ಕೆ ಹೇಳಿದಾಗ ವಿ ಕ್ಯಾನ್ ಗೆಟ್ ದ ಬೆಸ್ಟ್ ಸಲ್ಯೂಷನ್, ಆಯಿತಾ? ಇದೊಂದು 8 ನಿಮಿಷ ಆಗಲಿ, ಸೆಮಿ ಡ್ರೈ ಆಗಲಿ, ಫುಲ್ ಡ್ರೈ ಆಗಿಬಿಡ್ಬೇಡಿ. ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ನೋಡಿ 8 ಮಿನಿಟ್ಸ್ ಆಗಿದೆ. ಈಗ ಸ್ಕಿನ್ ಕ್ಲಾರಿಟಿ ಅಬ್ಸರ್ವ್ ಮಾಡ್ಕೊಳ್ಳಿ, ಪ್ಲಸ್ ದ ಶೈನಿಂಗ್ ಅಬ್ಸರ್ವ್ ಮಾಡ್ಕೊಳ್ಳಿ. ಶೈನಿಂಗ್ ಏನಾರು ಹೋಗ್ಬಿಡ್ತಾ ಅದನ್ನು ಉಪಯೋಗಿಸಿದವ್ರು ಗೊತ್ತಿದೆ, ಓಕೆನಾ? ಸೊ ನಾನು ಆದಷ್ಟು ಏನಂತೀವಿ ಕಾಟನಲ್ಲಿ ವೈಪ್ ಮಾಡ್ಕೊಳ್ತೀನಿ. ಎಣ್ಣೆ ಮಸಾಜ್ ಮಾಡಿದ್ದೆ ಅಲ್ವಾ, ಸೊ ಇದು ಮಾಡೋದು ಬೇಡ, ಮುಖ ವಾಶ್ ಮಾಡೋದು ಬೇಡ. ನೀಟಾಗಿ ಕಾಟನ್ನು ಅಥವಾ ವೆಟ್ ವೈಪ್ಸು, ಓಕೆ?
ಯಾರಾದರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ ಚಿಕ್ಕಬಳ್ಳಾಪುರದಲ್ಲಿ. ಅದದನ್ ಶಿರ್ಡಿ ಸಾಯಿ ಹಾಸ್ಪಿಟಲ್ ಬಿಟ್ಟು ಬೇರೆ ಯಾರಾದರೂ ಹಾಸ್ಪಿಟಲ್ಸ್ ಚೆನ್ನಾಗಿರೋದು ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದರೆ ಪ್ಲೀಸ್. ಓಕೆ, ಹಂಡ್ರೆಡ್ಗೆ 1000% ಚಾಲೆಂಜ್ ಮಾಡಿ ಹೇಳ್ತೀನಿ ನಮ್ಮ ಸೊಪ್ಪುಗೆ. ಆಮೇಲೆ ಯಾರೋ ಒಬ್ಬರು ಕಮೆಂಟ್ ಹಾಕಿದರು, ಮ್ಯಾಮ್ ನಿಮ್ಮ ಏನು ಕಂಪನಿಗೆ ನಿಮ್ಮ ಕಂಪನಿಯಲ್ಲಿ ಆರ್ಡ್ರ್ ಮಾಡಿದ್ದೀವಿ ಮೂಲತಿ ಪೌಡರ್ ಅಂತ ಹೇಳಿದ್ರು. ಅವ್ರಿಗೊಂದು ಕ್ಲಿಯರಾಗಿ ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವರೊಬ್ಬರು ಮತ್ತು ಇನ್ನೊಬ್ಬರು ಶಿವು ಕುಮಾರ್ ಅಂತ ಏನೋ ಇದೆ ಐಡಿ, ಅವರಿಬ್ರಿಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಐ ಡೋಂಟ್ ಓನ್ ಎನಿ ಕಂಪನಿ. ಆಯುರ್ವೇದ ನನ್ನ ಬ್ರ್ಯಾಂಡ್ ಅಲ್ಲ, ಅವ್ರದ್ದೇ ಒಂದು ಬ್ರ್ಯಾಂಡ್, ಅವ್ರು ಬೇರೆಯವರು, ತ್ರಿಶೂರವರು. ನಾನು ಅವ್ರ ಹತ್ರ ಪ್ರಾಡಕ್ಟ್ಸ್ ತರಿಸ್ಕೊಡ್ತೀನಿ ದುಡ್ಡು ಕೊಟ್ಟು. ನನ್ನದೇ ಯಾವುದೇ ಕಂಪ್ನಿ ಇಲ್ಲ. ದಯವಿಟ್ಟು ಏನಂತೀವಿ ತಿಳ್ಕೊಳ್ಬೇಡಿ, ತಪ್ಪಾಗಿ ಕಮೆಂಟ್ ಮಾಡಬೇಡಿ. ನಂದೇನಾದ್ರು ಕಂಪ್ನಿ ಇದ್ದರೆ ಫಸ್ಟ್ ನಿಮಗೆ ಹೇಳೋದು, ನಮ್ಮ ಆತ್ಮೀಯ ಸಬ್ಸ್ಕ್ರೈಬರ್ಗೆ, ಅಯ್ಯೋ ನಾನೊಂದು ಕಂಪ್ನಿ ಓಪನ್ ಮಾಡಿದ್ದೀನಿ ಅಂತ. ನಂದು ಖಂಡಿತವಾಗ್ಲೂ ಅಲ್ಲೇ ಅಲ್ಲ. ಓಕೆನಾ? ಸೊ ಕ್ಲಾರಿಟಿ ಕೊಟ್ಟಿದ್ದೀನಿ. ಆಯುರ್ವೇದ ಇಸ್ ನಾಟ್ ಮೈ ಕಂಪನಿ. ನಾನು ಅವ್ರ ಹತ್ರ ಪ್ರಾಡಕ್ಟ್ಸ್ ತಗೊಳ್ತಾ ಇದ್ದೀನಿ. ಆಯಿತಾ? ಇದಕ್ಕೆ ಮುಂಚೆ ರೆಮಿಡಿ ಮಾಡೋಕ್ಕೆ ಮುಂಚೆ ನನ್ನ ಮುಖ ನಿಮ್ಮ ವೀಡಿಯೋಲೇ ಇದೆ, ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಅಷ್ಟೇ. ನಮ್ಮ ಸೋಪು ಓಕೆ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ ರೀ. ಯಾರು ಬೇಡ ರೀ. ಲೈವ್ ಎಕ್ಸಾಂಪಲ್ ಹೇಮಾ ನಾಗರಾಜ್ ವೀಡಿಯೋಸ್ ನೋಡಿರಿ. ಓದುವ ಶಾರ್ಟ್ 2025 ಹೇಮನ್ ಕಲರ್ ನೋಡ್ಕೊಳ್ಳಿ. ಇವಾಗ ನೋಡಿ, ಓನ್ಲಿ ಬಿಕಾಸ್ ಆಫ್ ಆಯುರ್ವೇದ ಅಷ್ಟೇ. ಟೈಮ್ ತೊಗೊಳುತ್ತೆ, ಪ್ರೊಲಾಂಗ್ ಆಗುತ್ತೆ, ಬಟ್ ನಿಧಾನವಾದರೂ ಪ್ರಧಾನವಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ, ಇದು ಪ್ರೂವನ್ ಕೋಟಕಲ್ ಆಯುರ್ವೇದಿಕ್ದು ಪ್ರೂವನ್. ಇದು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಎತ್ತಿ ಅಂತ ಹೇಳ್ತಾ ಹೋಗಬಲ್ಲ.